ಐ ಹೋಪ್ ಯುರ್ ಆಲ್ ಡೂಯಿಂಗ್ ಗುಡ್. ಐ ಆಮ್ ಡೂಯಿಂಗ್ ಗ್ರೇಟ್ ಆ್ಯಸ್ ಯೂಶುವಲ್. ಸೊ ಇವತ್ತು ಸಂಡೇ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ದಿಸ್ ವಿಡಿಯೋ ಇಸ್ ಅಬೌಟ್ ಜ್ಯುವೆಲ್ರಿ ಕಲೆಕ್ಷನ್ ಅಥವಾ ಆಕ್ಸೆಸರೀಸ್ ಕಲೆಕ್ಷನ್ ಅಂತ ಹೇಳ್ಬೋದು. ಜ್ಯುವೆಲ್ರಿ ಅಂದರೆ ಆಬ್ವಿಯಸ್ಲಿ ಗೋಲ್ಡ್ ಅಲ್ಲ, ಜಸ್ಟ್ ಆಕ್ಸಿಡೈಸ್ಡ್ ಅಥವಾ ನಾನು ಜಂಕ್ ಜ್ಯುವೆಲ್ರೀಸ್ ಅಂತ ಹೇಳ್ತೀನಿ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರೈಟ್ ವರ್ಡ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಡೈಲಿ ಯೂಸ್ಗೆ ಆಗುವಂಥದ್ದು, ಸ್ಪೆಷಲಿ ಆಫೀಸ್ಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ. ಆ್ಯಂಡ್ ದಿಸ್ ಇಸ್ ಓನ್ಲಿ ಫಾರ್ ಮೈ ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ಲೇಡೀಸ್ ಔಟ್ ಹಿಯರ್, ಲೇಡೀಸ್ ಗರ್ಲ್ಸ್ ಔಟ್ ಹಿಯರ್. ಸೊ ನಾನು ಕೂಡ ಈ ಥರ ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ, ಶಾಪಿಂಗ್ ಅಂದರೆ ಆನ್ಲೈನ್ ಪರ್ಚೇಸ್ ಎಲ್ಲ ಮಾಡಬೇಕಾದ್ರೆ ರಿಲೇಟೆಡ್ ಟು ದೀಸ್ ಲಿಟಲ್ ಥಿಂಗ್ಸ್ ನಾನು ಕೂಡ ರೆಫರೆನ್ಸಸ್ ತೊಗೊತೀನಿ ಅಥವಾ ಬೇರೆಯವರು ಮಾಡಿರೋಂಥ ವೀಡಿಯೋಸ್ ನಾನು ನೋಡ್ತೀನಿ, ಅವ್ರ ಸಜೆಷನ್ಸ್ನ ತೊಗೊಂಡು ನನಗೆ ಯಾವ್ದು ಸೂಟ್ ಆಗುತ್ತೆ ಐ ಜಸ್ಟ್ ಪರ್ಚೇಸ್. ಅದೇ ಥರ ನನ್ನ ಹತ್ರ ಇವಾಗ ರೀಸೆಂಟ್ ಕಲೆಕ್ಷನ್ಸ್ ನಾನು ತೊಗೊಂಡಿರೋಂಥ ಸ್ಮಾಲ್ ಇಯರಿಂಗ್ಸ್ ಇರ್ಬೋದು, ಮೆಜಾರಿಟಿ ಇಯರಿಂಗ್ಸನ್ನೇ. ಆ್ಯಂಡ್ ಸ್ವಲ್ಪ ಒಂದೆರಡೇನೋ ನೆಕ್ ಪೀಸಸ್ ಇದೆ. ಸೊ ಅದು ಕಲೆಕ್ಷನ್ಸ್ ನಾನು ಚೆನ್ನಾಗಿರೋದು ಇರೋದ್ರಲ್ಲಿ ದ ಬೆಸ್ಟ್ ಒನ್ಸ್ ಐ ಜಸ್ಟ್ ಪಿಕ್ಡ್ ಅಪ್ ಆ್ಯಂಡ್ ಕೆಪ್ಟ್ ಇಟ್ ಅಸೈಡ್. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ನನಗೆ ಲಿಂಕ್ಸ್ ಇರೋದೆಲ್ಲ ನಾನು ಲಿಂಕ್ಸ್ ಹಾಕಿರ್ತೀನಿ, ಅಥವಾ ನನ್ನ ಶಾಪಲ್ಲಿ ಏನಾದರೂ ತೊಗೊಂಡಿದ್ರೆ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಬಿಕಾಸ್ ಇಟ್ ಹ್ಯಾಸ್ ಬೀನ್ ಹೆಲ್ಪ್ಫುಲ್ ಫಾರ್ ಮೀ ಬೇರೆಯವ್ರದ್ದು ವೀಡಿಯೋಸ್ ನಾನು ನೋಡಿದಾಗ. ಸೊ ಅದಕ್ಕೆ ಐ ವಿಲ್ ಜಸ್ಟ್ ಡೂ ದಿಸ್ ವಿಡಿಯೋ. ಐ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಲೆಟ್ ಮೀ ನೋ. ಇದೇ ಥರ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನನಗೆ ತಿಳಿಸಿ. ಈ ಥರದ್ದು ಏನಾದರೂ ವೀಡಿಯೋಸ್ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ಅಥವಾ ನಾನು ಯಾವ ಥರದ್ದು ವೀಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತಲೂ ಸಜೆಷನ್ಸಲ್ಲಿ ಹೇಳಿ, ನಾನು ಟ್ರೈ ಮಾಡ್ತೀನಿ. ಇಫ್ ಐ ಆಮ್ ಓಕೆ ಐ ಜಸ್ಟ್ ಡೆಫಿನೆಟ್ಲಿ ಡೂ ಇಟ್. ಸೊ ತಡ ಮಾಡಿದೆ, ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಸೊ ಒಂದು ಬಾಕ್ಸ್ ಫುಲ್ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ, ಶಾರ್ಟ್ ಲಿಸ್ಟ್ ಮಾಡಿ ಯಾವುದಾದ್ರೂ ಹೆಲ್ಪ್ಫುಲ್ ಆಗಿರುತ್ತೆ, ಯಾವುದಾದ್ರು ಚೆನ್ನಾಗಿದೆ, ಯಾವುದ್ಯಾವುದು ಬೆಸ್ಟ್ ಇದೆ ಅಂತ ಪಿಕ್ ಮಾಡಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಅಲ್ಲ ಸುಮಾರಿದೆ, ತುಂಬ ಟೈಮ್ ತೊಗೊಳುತ್ತೆ ಅಂತಂದರೆ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಹೇಳಿ. ಸೊ ಇದರಲ್ಲಿ ಒಂದೊಂದಾಗಿ ನಾನು ಇವಾಗ ತೋರಿಸ್ತೀನಿ. ಸೊ ಫಸ್ಟ್ ನಾನು ಪಿಕ್ ಮಾಡ್ಕೊಂಡಿರೋದು ಜಸ್ಟ್ ರೀಸೆಂಟಾಗಿ 2 days ಹಿಂದೆ ಅಷ್ಟೇ ಆರ್ಡರ್ ರಿಸೀವ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಹಿಂಗೆ ಆ್ಯಡ್ ನೋಡ್ತಾ ತುಂಬಾ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ. ಆ್ಯಂಡ್ ಆರ್ಡರ್ ಮಾಡಿದೆ ಅದನ್ನು. ಆ್ಯಂಡ್ ದೇ ಹ್ಯಾಡ್ ಕ್ಯಾಶ್ ಆನ್ ಡೆಲಿವರಿ. ಆ್ಯಂಡ್ ಏನು ಕ್ಯಾಶ್ ಆನ್ ಡೆಲಿವರಿಗೆ ಎಕ್ಸ್ಟ್ರಾ ಚಾರ್ಜಸ್ ಏನೂ ತೊಗೊಂಡಿಲ್ಲ. ಇಟ್ ಟುಕ್ ಅಬೌಟ್ 4 to 5 days ಏನೋ ಆರ್ಡರ್ ಬಂತು. ಇದು ನಾನು 2 ತೊಗೊಂಡೆ. 2ಕ್ಕೆ 1020 ಏನೋ ಬಿತ್ತು. ಆ್ಯಂಡ್ ಮೆಜಾರಿಟಿ ನಾನು ಇವಾಗ ತೊಗೊಂಡಿರೋ ಜ್ಯುವೆಲ್ಸ್ ಎಲ್ಲ ಅದು ಅಂಡರ್ 500 ಆ್ಯಂಡ್ ಅದೇ ಥರನೇ ನಾನು ಅಂಡರ್ 500 ಅಥವಾ ಲೆಸ್ ಎಕ್ಸ್ಪೆನ್ಸಿವ್ ಅಥವಾ ಇನ್ಎಕ್ಸ್ಪೆನ್ಸಿವ್ ಆಗಿರೋಂಥ ಜ್ಯುವೆಲ್ರಿ ಕಲೆಕ್ಷನ್ ಮಾಡೋಣ ಅಂತ ನೀವು ವಿಡಿಯೋ ಮಾಡ್ತಿರೋದು. ಅದರಲ್ಲಿ ಇದು ಮಾತ್ರ ಒಂದು ಸ್ವಲ್ಪ, ಇದು 2 ಪೀಸ್ ಆಗಿರೋದ್ರಿಂದ 1020 ಏನೋ ಬಂತು. ಇಟ್ಸ್ ಲೈಕ್ 500 ಕ್ಲೋಸ್ ಟು ಪರ್ ಪೀಸ್. ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು. ಫಸ್ಟ್ ಒನ್ ಇಸ್ ದಿಸ್. ತುಂಬಾ ಪ್ರಿಟಿಯಾಗಿದೆ ಅಂತ ಅನ್ನಿಸ್ತು ನನಗೆ. ಇದು ನೋಡಿದ ತಕ್ಷಣ ನನಗೆ ಇಷ್ಟ ಆಗಿದ್ರು, ಆರ್ಡರ್ ಮಾಡಿ ಅದ್ರ ಜೊತೆಗೆ 1 more ಕೂಡ ಆರ್ಡರ್ ಮಾಡಿರೋದು. ಸೊ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಲುಕ್ ಎಟ್ ದ್ಯಾಟ್, ಸೋ ಪ್ರಿಟಿ ಅಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಿವಿನಲ್ಲಿ ಪರ್ಫೆಕ್ಟಾಗಿ ಅದು ಆ್ಯಕ್ಚುಲಿ ಕೂತ್ಕೊತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬ್ಲ್ಯಾಕ್ ಯಾವುದೇ ಥರದ ಔಟ್ಫಿಟ್ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಅನಿಸ್ತಾ ಇದೆ. ಲೈಕ್ ಇಂಡಿಯನ್ ವೆಸ್ಟರ್ನ್ ಫಾರ್ಮಲ್ಸ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಇಟ್ಸ್ ವೆರಿ ಪ್ರಿಟಿ ವರ್ತ್ ಅಂತ ಐ ಆಮ್ ಲೈಕ್ ಸ್ಟ್ರಾಂಗ್ಲಿ ಫೀಲಿಂಗ್ ಇಟ್. ಇದು ಬಂದು ಸೆಕೆಂಡ್ ಒನ್ ಬಟರ್ಫ್ಲೈ ವಿತ್ ಸ್ಟೋನ್ಸ್ ಏನೋ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರದೊಂದು ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಅದು ಒಂದಕ್ಕೆ ಮಾತ್ರ, ನೀವು ಅದನ್ನು ಹ್ಯಾಂಗಿಂಗ್ ಥರ ಮೇಲ್ಗಡೆನೂ ಹಾಕೋಬೋದು ಅಥವಾ ವಿತೌಟ್ ದ ಸಿಮ್ ಕೂಡ ಹಾಕೋಬೋದು. ಇದು ಡಿಟ್ಯಾಚೇಬಲ್. ಇದು ರಿಮೂವ್ ಮಾಡಿ ಬರೀ ಇದು ಮಾತ್ರ ಕೂಡ ಹಾಕೊಬೋದು ಅಥವಾ ಇದ್ರ ಜೊತೆಗೂ ಕೂಡ ಹಾಕೊಬೋದು. ಡಿಪೆಂಡ್ಸ್ ಆನ್ ಯುವರ್ ಡ್ರೆಸ್. ನೀವು ಯಾವ ಥರ ಡ್ರೆಸ್ ಹಾಕೊತೀರೋ ಅದ್ರ ಮೇಲೆ ಯು ಕ್ಯಾನ್ ಸ್ಟೈಲ್ ಇಟ್. ಐ ಮೀನ್ ಜಸ್ಟ್ ಸ್ಟಡ್ ಥರ ಮಾತ್ರ ಇದನ್ನು ಮಾತ್ರ ಹಾಕೊಬೋದು. 2 ಬಟರ್ಫ್ಲೈ ಇದನ್ನು ಮಾತ್ರ ಹಾಕೋಬೋದು. ಜಸ್ಟ್ ದಿಸ್. ಅದೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದ್ರ ಜೊತೆಗೆ ಅದನ್ನು ಆ್ಯಡ್ ಮಾಡಿ ತೋರಿಸ್ತೀನಿ. ಸೆಕೆಂಡ್ ಸ್ಟೈಲಿಂಗ್ ಬಂದು ಈ ಥರ ಹಾಕೋಬೋದು, ಬರೀ ಸಿಂಗಲ್ ಈ ಥರ. ನಾನು ಈ ಥರ ಎಲ್ಲ ಹಾಕೊತೀನಿ ಜಸ್ಟ್ ಒನ್ ಸೈಡಿಗೆ ಮಾತ್ರ. ಆ್ಯಂಡ್ ಒನ್ ಸೈಡ್ ಸ್ಟಡ್ ಆ ಥರ ಅಲ್ಲ, ಇದು ಹಂಗೆ ಇದೆ, ಇದಕ್ಕೇನೂ ಇಲ್ಲ, ಅದು ಈ ಥರನೇ ಬರೋದು. ಈ ಥರನ ಹಾಕೋಬೋದು. ಪ್ಲಸ್ ಇದನ್ನು ಈ ಥರ ಮಾಟಿ ಥರ ಏನು ಹೇಳ್ತಾರೆ ಅದಕ್ಕೆ, ಮಾಟಿ ಥರ ಈ ಥರ ಹಾಕೋಬೋದು. ಥರ್ಡ್ ಸ್ಟೈಲಿಂಗ್ ಬಂದು ಈ ಥರ ಹಾಕೊಬೋದು. ನನಗೆ ಆ್ಯಕ್ಚುಲಿ ಪಿಯರ್ಸಿಂಗ್ ಇದೆ, ಅಲ್ಲಿ ಹಾಕ್ಬಿಟ್ಟು ಹಿಂದ್ಗಡೆಯಿಂದ ಅದನ್ನ ಹುಕ್ ಹಾಕ್ಕೊಂಬಿಟ್ಟು ಅಟ್ಯಾಚ್ ಮಾಡಿಬಿಡೋದು ಅಷ್ಟೇ. ಸಿ ಹೌ ಪ್ರಿಟಿ ಅಲ್ಲ. ಇಟ್ಸ್ ಲುಕಿಂಗ್ ಸೊ ಗುಡ್. ಬಟ್ ನನಗೆ ಅನಿಸ್ತದೆ ಈ ಥರ ಹಾಕೊಂಡಾಗ 2 ಕಡೆಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಅದೇ ಥರನೇ ಸ್ಟೈಲಿಂಗ್ ಇದು ಒಂದ್ಸಲನೇ ಇದೆ. ಫ್ಯಾಷನ್ ಆಫ್ಟರ್ ಆಲ್ ಏನು ಹಾಕೊಂಡ್ರು ಇಟ್ಸ್ ಅ ಫ್ಯಾಷನ್ ಅಷ್ಟೇ. ಆ ಥರ ಇಟ್ಸ್ ಪ್ರಿಟಿ. ನಂಗೆ ಇಷ್ಟ ಆಯಿತು ಇದು ಕೂಡ. ವಾಟ್ ಯು ಥಿಂಕ್? ಸೊ ನೆಕ್ಸ್ಟ್ ಒನ್ ಇಸ್ ದಿಸ್ ಪೀಸ್.
ಇದು ಒಂದೇ ಸೆಟ್ ಇದು ಫುಲ್ ಬಂಚ್ ಆಫ್ ಲೈಕ್ ಅಬೌಟ್ 3 ಬಿಗ್ ಇಯರಿಂಗ್ಸ್ ಆ್ಯಂಡ್ ಆಲ್ ಸ್ಮಾಲ್ ಸ್ಟಡ್ಸ್ ಕೂಡ ಇದೆ ಇದರಲ್ಲಿ. ಇದು ನಾನು ಅಮೆಝಾನಿಂದ ತೊಗೊಂಡೆ. ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅರೌಂಡ್ 350 ಅರೌಂಡ್. ನಾನು ಪ್ರೈಸಸ್ ಮೆನ್ಷನ್ ಮಾಡ್ತೀನಿ, ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಫ್ ಯು ಅಟ್ ಆಲ್ ವಾಂಟ್ ದಿಸ್. ಆ್ಯಂಡ್ ಟ್ರಸ್ಟ್ ಮೀ, ಈ ಥರದ ಇಯರಿಂಗ್ಸ್ ನನಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ. ನಾನು ಆಫೀಸ್ಗೆ ಹೋಗೋದ್ರಿಂದ ಬೇರೆ ಡ್ರೆಸ್ಸಿಗೆ ಡ್ರೆಸ್ ಮ್ಯಾಚಿಂಗ್ ಥರ ಹಾಕೋಬೋದು. ಆ್ಯಂಡ್ ಇದು ವೆಸ್ಟರ್ನಲ್ಲೂ ಚೆನ್ನಾಗಿ ಕಾಣಿಸುತ್ತೆ, ಇಂಡಿಯನಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಡಿಪೆಂಡಿಂಗ್ ಆನ್ ನಿಮ್ಮ ಡ್ರೆಸ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಬೋದು ಯಾವ್ದು ಹಾಕೋತೀರಾ ಅಂತ. ಸ್ಮಾಲ್ ಸ್ಟಡ್ಸ್ ಅಂದರೆ ಸ್ಮಾಲ್ ಸ್ಟಡ್ಸ್, ಬಿಗರ್ ಒನ್ಸ್ ಅಂದರೆ ಬಿಗರ್ ಒನ್ಸ್. ಆಲ್ರೆಡಿ ನಾನು ಇದರಲ್ಲಿ ವೈಟ್ ಮತ್ತು ಆರೆಂಜ್ ಯೂಸ್ ಮಾಡಿದ್ದೀನಿ, ಗೋಲ್ಡಿಂದ ಯೂಸ್ ಮಾಡಿಲ್ಲ. ಸೊ ದ್ಯಾಟ್ಸ್ ಅಬೌಟ್ ದಿಸ್ ಒನ್. ಹೇಗಿದೆ ಅಂತ ಹೇಳಿ, ನಿಮಗೂ ಇಷ್ಟ ಆದರೆ ತಗೊಳ್ಳಿ. ಸೊ ನೆಕ್ಸ್ಟ್ ಈಸ್ ದಿಸ್ ಹೂಪ್ಸ್ ಆ್ಯಂಡ್ ಇದು ಗೋಲ್ಡನ್ ಕಲರ್. ಇದು ಗೋಲ್ಡನ್ ಕಲರ್ ಲಾಂಗ್ ಹೂಪ್ಸ್ ಇದೆ. ಫುಲ್ ಮನಿಯಾಗಿದೆ ಬೀಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಆಕ್ಸಿಡೈಸ್ಡ್ ಅಥವಾ ಸ್ಟೇಟ್ಮೆಂಟ್ ಪೀಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಸಕ್ಕದಾಗಿರುತ್ತೆ ಹಾಕೊಂಡ್ರೆ, ವೆಸ್ಟರ್ನ್ಗೂ ಇಂಡಿಯನ್ಗೂ. ಅದು ಯಾವುದೇ ಒಂದು ಜ್ಯುವೆಲ್ರಿ ಇರ್ಬೋದು, ಏನೇ ಇರ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೆಂಗೆ ಅದನ್ನು ಸ್ಟೈಲ್ ಮಾಡ್ತೀರಾ, ಹೆಂಗೆ ಅದನ್ನು ಕ್ಯಾರಿ ಮಾಡ್ತೀರಾ, ಹೆಂಗೆ ಅದನ್ನು ವೇರ್ ಮಾಡ್ತೀರಾ, ಯಾವ ಔಟ್ಫಿಟ್ ಮೇಲೆ ವೇರ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಇದು ಫಸ್ಟ್ ಇದು ತೊಗೊಂಡು ಆಮೇಲೆ ಅದು ಇಷ್ಟ ಆಗಿ ನಾನು ಇನ್ನು ಪರ್ಲ್ಸಲ್ಲಿ ಕೂಡ ಇದೇ ಥರ ಲಾಂಗ್ ಇಯರಿಂಗ್ ತೊಗೊಂಡೆ. ನನ್ನ ಬರ್ಡೇ ದಿವಸ ಹಾಕಿದ್ದೆ ಕೂಡ, ನಾನು ತೋರಿಸ್ತೀನಿ ನೆಕ್ಸ್ಟ್ ಒನ್ನಲ್ಲಿ. ಸೊ ಇದು ಕೂಡ ಆನ್ಲೈನಲ್ಲಿ. ದಿಸ್ ವಾಸ್ ಆಲ್ಸೋ ಲೈಕ್ 300. ಎಲ್ಲದು ಆಲ್ಮೋಸ್ಟ್ ಎಲ್ಲದು ಬಿಲೋ 500 ರೇಂಜಲ್ಲೇ ಇದೆ. ಸೊ ವಾಟ್ ಯು ಥಿಂಕ್? ಸಕ್ಕದಾಗಿದೆಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ದ್ಯಾಟ್ಸ್ ಓಕೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಅದೇ ಥರ ನಾನು 2 ತೊಗೊಂಡೆ ಆ್ಯಕ್ಚುಲಿ. ಫಸ್ಟ್ ಗೋಲ್ಡನ್ ತೊಗೊಂಡಿದ್ದೆ, ಆಮೇಲೆ ಇಲ್ಲಿ ಸುಮಾರು ಬೇರೆ ಡ್ರೆಸ್ಸಿಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವೈಟ್ ಕೂಡ ತೊಗೊಂಡೆ ನಾನು. ಸೊ ನೋಡಿ, ನಂದು ಲಾಂಗ್ ಗೌನ್ ಥರ ಒಂದು 1 ಪೀಸ್ ಡ್ರೆಸ್ ಹಾಕಿದ್ದೆ ನನ್ನ ಬರ್ಡೇಗೆ. ಇಫ್ ಯು ಗೈಸ್ ಹ್ಯಾವ್ ವಾಚ್ಡ್ ಮೈ ಬರ್ಡೇ ವ್ಲಾಗ್, ಅದರಲ್ಲಿ ಇದನ್ನು ಹಾಕಿದ್ದೆ ನಾನು. ಆ ಡ್ರೆಸ್ಸಿಗೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾ ಇತ್ತು. ಅದ್ರ ಫೋಟೋ ಇಲ್ಲ ಹಾಕ್ತೀನಿ ಆ್ಯಂಡ್ ಐ ವಿಲ್ ಶೋ ಯು ಗೈಸ್. ಸಕ್ಕದಾಗಿದೆಲ್ಲ, ಎಷ್ಟು ಬ್ಯೂಟಿಫುಲ್ ಕಾಣಿಸುತ್ತೆ. ಆ್ಯಂಡ್ ಔಟ್ಫಿಟ್ ಆ್ಯಸ್ ಐ ಸೆಡ್, ನೀವು ಹೆಂಗೆ ಸ್ಟೈಲ್ ಮಾಡ್ತೀರಾ, ಯಾವ ಔಟ್ಫಿಟ್ಗೆ ಹಾಕ್ತೀರಾ, ದ್ಯಾಟ್ಸ್ ಅಪ್ ಟು ಯು. ಸೊ ಐ ಲವ್ ಇಟ್. ಓಕೆ, ಸೊ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಡಾಗ್ ಬಂದು ತುಂಬಾ ಡಿಸ್ಟರ್ಬ್ ಮಾಡ್ತಿದೆ ನನ್ನ. ಐ ಕ್ಯಾನ್ ಹೆಲ್ಪ್ ಇಟ್. ಐ ಆಮ್ ಸಾರಿ ಇಫ್ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ಬರ್ತಾ ಇದ್ದಾರೆ. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ ಇಸ್ ದಿಸ್ ಬ್ಯೂಟಿಫುಲ್ ಪೀಸ್. ದಿಸ್ ಐ ಗಾಟ್ ಇಟ್ ಫ್ರಮ್ ಝೂಡಿಯೋ. ನಾನು ಇದು ಒಂದೇ ಸೆಟ್ ತೊಗೊಂಡೆ. ಐ ಡೋಂಟ್ ನೋ 2 ತೊಗೋಬೇಕಿತ್ತ ಏನು ಅಂತ. ಇದು ಒಂದೇ ಸೈಡಿಗೆ ಆ್ಯಕ್ಚುಲಿ ಇರೋದು. ಸೊ ನಂಗೆ ಆಲ್ರೆಡಿ ಪಿಯರ್ಸಿಂಗ್ ಇರೋದ್ರಿಂದ ನಾನು ಅದನ್ನು ಮಲ್ಟಿಪಲ್ ವೇಸಲ್ಲಿ ಅದನ್ನು ಸ್ಟೈಲ್ ಮಾಡ್ಕೊಬೋದು, ಹಾಕೊಬೋದು. 1 2 3 4 5 ಇದೆ ಇದರಲ್ಲಿ. ನಾನು 3 ಅಂತ ಡಿವೈಡ್ ಮಾಡಿ ಹಾಕೋಬೋದು, ಅಥವಾ ಐ ಮೀನ್ ಹೌ ಯು ವಾಂಟ್ ಟು, ಒಂದೇ ಮಾತ್ರ ಹಾಕೋಬೋದು. ಆ ಥರ ಮಲ್ಟಿಪಲ್ ಚಾಯ್ಸ್ ಇದೆ. ಐ ಥಿಂಕ್ ದಿಸ್ ಇಸ್ ವೆರಿ ಗುಡ್. ಜಸ್ಟ್ 99 ರುಪೀಸ್ ಅಷ್ಟು. ನೀವೆಲ್ಲ ಝೂಡಿಯೋಗೆ ಹೋಗೇ ಇರ್ತೀರಾ. ಐ ಥಿಂಕ್ ಯು ವಿಲ್ ಶಾಪ್ ಫ್ರಮ್ ಝೂಡಿಯೋ. ಯು ಕ್ಯಾನ್ ಫೈಂಡ್ ದಿಸ್. ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ವೆರಿ ಪ್ರಿಟಿ ಪೀಸಸ್. ಎಲ್ಲನೂ ಒಂದೊಂದನ್ನು ಕೂಡ ಡೀಟೇಲಿಂಗ್ ಆಗಿ ಸ್ಟೇಟ್ಮೆಂಟ್ ಪೀಸ್ ಥರ ಸಖತ್ತಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಹಾಗೆಯೇ 1 more ಪೀಸ್ ಫ್ರಮ್ ಝೂಡಿಯೋ. ನೋಡಿ, ಇಟ್ಸ್ ಅ ಹ್ಯಾಂಡ್ ಬ್ಯಾಂಡ್ ಈ ಥರ ಗೋಲ್ಡನ್ ಕಲರಲ್ಲಿ. ಇದನ್ನು ಕೂಡ ಬ್ಲ್ಯಾಕ್ ಔಟ್ಫಿಟ್ಸ್ ಅಥವಾ ವೆಸ್ಟರ್ನ್ ಇಂಡಿಯನ್ ಡಿಪೆಂಡ್ಸ್ ಆನ್. ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ. ನಾನಿನ್ನು ಇದನ್ನು ವೇರ್ ಮಾಡಿಲ್ಲ, ನೋಡೋಣ ಹೇಗೆ ಕಾಣಿಸುತ್ತೆ ಹಾಕ್ಕೊಂಡು. ಸೊ ಇಟ್ಸ್ ಸಮಥಿಂಗ್ ಲೈಕ್ ದಿಸ್. ವೆರಿ ನೈಸ್ ಅಲ್ಲ, ಸಖತ್ತಾಗಿದೆ. ಈ ಥರ ಸ್ಟೈಲ್ ಮಾಡ್ಕೋಬೋದು. ಈ ಔಟ್ಫಿಟ್ಟಿಗೆ ಇದು ಮ್ಯಾಚ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಡಿಪೆಂಡ್ಸ್. ಆ್ಯಂಡ್ ಸ್ಯಾರಿಗೂ ಹಾಕೋಬೋದು ಅಂತ ಅನಿಸ್ತಿದೆ ನನಗೆ. one particular jewelry or one particular thing, you can style it however you want to. So this is also one pretty piece, and this is again from Zudio. It was just 149 rupees. Nice ಅಲ್ಲ? So next again statement pieces. ಎರಡೂ ಇದು ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು ಅನಿಸುತ್ತೆ. ನಾನು ಸುಮಾರು ಇನ್ಸ್ಟಾಗ್ರಾಮ್ ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ನಾನು ಇದನ್ನು ನೋಡಿದ್ದೆ ಹಾಕ್ಕೊಂಡಿರೋದೆಲ್ಲ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದು, ಮೇ ಬಿ ಸ್ಯಾರಿ ಯೂಸ್ಗೆಲ್ಲ ಆಗುತ್ತೆ ಅಂತ ಸ್ವಲ್ಪ ದೊಡ್ಡದು ತೊಗೊಂಡೆ, ಬಟರ್ಫ್ಲೈದು. ಆ್ಯಂಡ್ I hope it's visible. And that smaller one, smaller one, look at that. ಒಂದು ಸ್ಮಾಲರ್ ಒನ್ ಸ್ಟಾರ್ ಶೇಪಲ್ಲಿದೆ, ಸ್ಮಾಲ್ ಒನ್. ಆ್ಯಂಡ್ ಒಂದು ದೊಡ್ಡದು ತೊಗೊಂಡೆ. ಇದನ್ನು ಹೇಗೆ ಬೇಕಾದರೂ ಅಂದರೆ ಡಿಪೆಂಡಿಂಗ್ ಆನ್ ಇಟ್.
ಸೊ ಒಂದು ಸ್ಯಾರಿಗೆ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ, ಒಂದು ನಾರ್ಮಲ್ ಡ್ರೆಸ್ಸಿಂಗ್ ಇಂಡಿಯನ್ ಅಥವಾ ವೆಸ್ಟರ್ನ್ ವಾಟ್ ಅದಕ್ಕೆ ಹಾಕೊಳ್ಳೋಣ ಅಂತ 2 ಸೈಜಲ್ಲಿ ತೊಗೊಂಡೆ. ಇದು ನಾನು ಅಮೆಝಾನ್ ಪರ್ಚೇಸ್ ಮಾಡಿರೋದು, ಲಿಂಕ್ ಹಾಕಿರ್ತೀನಿ. ಇಟ್ ವಾಸ್ ಆಲ್ಸೋ ಲೆಸ್ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತಂದರೆ ನಾನು ಇದನ್ನು ಹಾಕೊಳ್ಳೋಕ್ಕೆ ಟ್ರೈ ಮಾಡಿದೆ, ನನಗೆ ಹಾಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ಹೆಂಗೆ ಹಾಕೊಳ್ಳೋದು ಅಂತ, ಅಥವಾ ಒಂದು ಪಿಯರ್ಸಿಂಗ್ ಇರೋದಕ್ಕೆ ಅದು ಕರೆಕ್ಟಾಗಿ ಕೂರ್ತಾನೆ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಈಗಲೂ ನಾನು ನಾಟ್ ಶ್ಯೂರ್ ವೆದರ್ ಐ ಕ್ಯಾನ್ ವೆರ್ ಇಟ್ ಆ್ಯಂಡ್ ಶೋ ಇಟ್ ಯು ಗೈಸ್. ಐಲ್ ಜಸ್ಟ್ ಟ್ರೈ, ಇಫ್ ನಾಟ್ ಪ್ಲೀಸ್ ಡೋಂಟ್ ಬ್ಲೇಮ್ ಮೀ ಫಾರ್ ದಿಸ್. ಲುಕ್ ಎಟ್ ದ್ಯಾಟ್, ಐ ಲವ್ ಇಟ್. ಸಕ್ಕತ್ತಾಗಿದ್ರದ್ದು ಲುಕ್ಕು. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಂಗೆ ಹಾಕೊಳ್ಳೋಕೆ ಬರಲ್ಲ, ಅಥವಾ ನನ್ನ ಕಿವಿ ಸರಿ ಇಲ್ಲ, ಕಿವಿ ಶೇಪ್ ಸರಿ ಇಲ್ಲ ಅಂತೆಲ್ಲ ಮಮ್ಮಿ ಹತ್ರ ಹೇಳ್ಕೊಂಡು ಬೈಕೊತಾ ಇದ್ದೆ. ನಾನು ಹಾಕೊಳ್ಳೋಕ್ಕೆ ಆಗಿರಲಿಲ್ಲ. 2-3 ಟೈಮ್ಸ್ ಐ ಟ್ರೈಡ್, ಬಟ್ ಹರಿಬರಿನಲ್ಲಿ ಟ್ರೈ ಮಾಡಿದ್ದು. ಪೇಷನ್ಸ್ ಇರಬೇಕು ಎಲ್ಲದಕ್ಕೂ ಅಲ್ವಾ, ವಿಚ್ ನನಗೆ ತುಂಬ ಕಡಿಮೆ ಇದೆ. ಎನಿವೇಸ್, ದಟ್ಸ್ ಅ ಸೀಕ್ರೆಟ್. ಲುಕ್ ಎಟ್ ದ್ಯಾಟ್, ಇಟ್ಸ್ ಸೋ ಬ್ಯೂಟಿಫುಲ್. ಇದನ್ನು ಅದು ಪೇರ್ ಇದೆ, 2 ಸೈಡ್ ಬೇಕಾದರೆ ಹಾಕೋಬೋದು, 1 ಸೈಡೆಡ್ ಮಾತ್ರ ಹಾಕೋಬೋದು. ಬರೀ 1 ಸೈಡ್ ಹಾಕಿದ್ರೆ ಮಾತ್ರ ಇದು ಸಕ್ಕದಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸುತ್ತೆ. ಐ ವುಡ್ ಆ್ಯಕ್ಚುಲಿ ಸ್ಟೈಲ್ ಇಟ್ ದ್ಯಾಟ್ ವೇ. ಒಂದೇ ಸೈಡ್ಗೆ ಹಾಕೊತೀನಿ ಅಂತ ಅನಿಸ್ತಾ ಇದೆ. ಲುಕ್ ಎಟ್ ದ್ಯಾಟ್, ನೈಸ್ ರೈಟ್. ನಂಗೆ ಅನಿಸುತ್ತೆ ಇದಂತೂ ಮಸ್ಟ್ ಹ್ಯಾವ್ ಇಯರಿಂಗ್ ವಿತ್ ಆಲ್ ಆಫ್ ಅಸ್ ಅಂತ ಮೈ ಒಪಿನಿಯನ್. ಸೊ ಇಫ್ ಯು ಗೈಸ್ ಲೈಕ್ ಇಟ್, ಪ್ಲೀಸ್ ಗೋ ಹೆಡ್ ಆ್ಯಂಡ್ ಬೈ. ಇಟ್ಸ್ ಸೋ ಗುಡ್. ಅದರಲ್ಲಿ ದೊಡ್ಡದಿರುತ್ತೆ, ಚಿಕ್ಕದು ಕೂಡ ಇರುತ್ತೆ, ಸೈಜಸ್ ಇದೆ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ತೊಗೋಬೋದು. ಐ ಲವ್ ಇಟ್. ನೆಕ್ಸ್ಟ್ ಒನ್ ಬಂದು ಅಗೇನ್ ಫ್ರಮ್ ಝೂಡಿಯೋ. ಇದು ಲಿಟಲ್ ಸ್ಮಾಲ್ ಸ್ಟಡ್ಸ್. ಸೊ ಟೀ ಶರ್ಟ್ಸ್ ಎಲ್ಲ ಹಾಕೊಂಡಾಗ ಸಕ್ಕದಾಗಿ ಕಾಣಿಸುತ್ತೆ ನೋಡಿ. ಐ ಲವ್ ಇಟ್. ಆ್ಯಂಡ್ ಅದರಲ್ಲಿ ಕೆಲವೊಂದೆಲ್ಲ ಪೇರ್ ಇದೆ, ಕೆಲವೊಂದೆಲ್ಲ ಸಿಂಗಲ್ಸ್ ಇದೆ. ಅದಕ್ಕೆ ನಾನು ಆ್ಯಕ್ಚುಲಿ ತೊಗೊಂಡಿದ್ದು ಸಿಂಗಲ್ಸ್ ಇರೋದಕ್ಕೆ. ಆ್ಯಂಡ್ ಸ್ಪೆಷಲಿ ನಂಗೆ ಆ ಥರ ಹಾಕೊಳ್ಳೋಕ್ಕೆ ಇಷ್ಟ. ಆಲ್ರೆಡಿ ಐ ಮೆನ್ಷನ್ ಜಸ್ಟ್ 99 rupees. ವೆರಿ ನೈಸ್ ಆ್ಯಂಡ್ ವರ್ತ್. ಇದೆಲ್ಲ ಹಾಕೊಂಡು ತೋರಿಸ್ಕೊಂಡು ಕೂತ್ಕೊಂಡ್ರೆ ಇಟ್ಸ್ ಗೋನ್ ಟು ಟೇಕ್ ಅ ಲಾಟ್ ಆಫ್ ಟೈಮ್. ಐ ಹ್ಯಾವ್ ವೆರಿ ಲಿಟಲ್ ಟೈಮ್ ವಿತ್ ಮೀ. ಆ್ಯಂಡ್ ಅದನ್ನು ನೀವು ಯಾವ ಥರ ಬೇಕಾದ್ರೂ ಸ್ಟೈಲ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ದಿಸ್ ಮೈ ಫೇವ್ರೆಟ್. ನಾನು ಇನ್ನೂ ಇದನ್ನು ಸ್ಟೈಲ್ ಮಾಡಿಲ್ಲ ಅಥವಾ ವೇರ್ ಮಾಡಿಲ್ಲ. ಹೇರ್ ಬಾಲ್ ಅಲ್ಲ, ಇದು ನೆಕ್ ಪೀಸ್. ಅಗೇನ್ ಐ ಗಾಟ್ ದಿಸ್ ಫ್ರಮ್ ಝೂಡಿಯೋ. ಇದೆಲ್ಲ ಒಟ್ಟಿಗೆ ತೊಗೊಂಡಿದ್ದೆ. ರೀಸೆಂಟ್ ಅಂದರೆ ಸ್ವಲ್ಪ ರೀಸೆಂಟ್ ಅಷ್ಟೇ, 1 month ಅರೌಂಡ್ ಅವಾಗ ಹೋಗಿದಾಗ ಜಸ್ಟ್ ಲೈಕ್ ದಿಸ್ ನೋಡಿ ಇಷ್ಟಪಟ್ಟು ತೊಗೊಂಡೆ. ಇದು ನೆಕ್ ಪೀಸ್. ಟೋಟಲ್ ನೆಕ್ ಟಾಪ್ಸ್ ಹಾಕೊಳ್ಳೋದು ಚೆನ್ನಾಗಿರುತ್ತೆ. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ಹೌ ಯು ಸ್ಟೈಲ್ ಇಟ್ ಆ್ಯಂಡ್ ಹೌ ಯು ವಾಂಟ್ ಇಟ್. ಸೊ ಹಾಕೊಂಡು ತೋರಿಸೋಣ. ಇದರಲ್ಲಿ ಅಡ್ಜಸ್ಟೇಬಲ್ ಈ ಥರ ಹುಕ್ ಇದೆ. ಅಡ್ಜಸ್ಟೇಬಲ್, ನೀವು ಯಾವ ಥರ ಬೇಕಾದರೂ ನಿಮ್ಮ ಸೈಜ್ ಪ್ರಕಾರ ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಐ ಥಿಂಕ್ ದ್ಯಾಟ್ ಈಸ್ ನೈಸ್. ಅಡ್ಜಸ್ಟೇಬಲ್ ಇರುತ್ತೆ ಅಂತ ಯಾವ ಥರ ಬೇಕಾದರೂ ಹಾಕೋಬೋದು. ನೈಸ್ ಅಲ್ಲ? ವಾಟ್ ಯು ಥಿಂಕ್? ಇಟ್ ಈಸ್ ಲೈಕ್ so my kind of a thing, guys. ನಂಗೆ ಗೊತ್ತಿಲ್ಲ, I don't know about you, how many of you would like it or not, I don't know. Ignore the stain of mine, ಅದು ನಾನು ರಿಮೂವ್ ಮಾಡೋಕ್ಕಾಗಲ್ಲ ಅದಕ್ಕೆ. And look at that. Oh, somebody call me for promotions of Zudio. I would love to do it. These especially ನಂಗೆ ಅಷ್ಟು ಡ್ರೆಸ್ ಎಲ್ಲ ನಂಗೆ ಝೂಡಿಯೋದು ಅಷ್ಟು ನನಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಕೆಲವೊಂದು ಕಲೆಕ್ಷನ್ಸ್ ಆಫ್ ದ್ಯಾಮ್ ಇಸ್ ಸೋ ಗುಡ್, ರಿಯಲಿ ಗುಡ್. ತುಂಬ ಪೇಷನ್ಸ್ ಆಗಿ ಹೋಗಿ ಹುಡುಕಿ ತೊಗೊಬೇಕು ಅಂತ ಅನಿಸುತ್ತೆ. ಆ್ಯಂಡ್ nice. Again, all of this is actually going with black, alva. See, I love it. This is also around 150. This actually ನನಗೆ ಬರ್ಡೇ ಗಿಫ್ಟ್ ಬಂದಿದ್ದು. ನಾನು ಇದನ್ನ ತೋರಿಸಿದ್ದೆ ಬರ್ಡೇ ಗಿಫ್ಟ್ಸಲ್ಲಿ. ಸಖತ್ತಾಗಿದೆ. ಇದನ್ನು ಕೂಡ ನಾನು ಇನ್ನೂ ಯಾವುದು ವೇರ್ ಮಾಡಿಲ್ಲ. ದಿಸ್ ಇಸ್ ಲೈಕ್ ಸೋ ಗುಡ್. ಐ ಕಾಂಟ್ ವೆಯ್ಟ್ ಟು ಸ್ಟೈಲ್ ಇಟ್. ಎಲ್ಲದು ಇದು ಲೈಕ್ 3 pieces ಆಲ್ಸೋ ಲೈಕ್ ಜಸ್ಟ್ ಪರ್ಫೆಕ್ಟ್. ಆ್ಯಂಡ್ ಈವನ್ ದ ಸ್ಟಡ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ಸಖತ್ತಾಗಿದೆ. ತುಂಬಾ ಎಲಿಗೆಂಟ್ ಆ್ಯಂಡ್ ವೆರಿ ಪ್ರಿಟಿ. ಆ್ಯಂಡ್ ಇದು ಆ್ಯಕ್ಚುಲಿ ವೆಸ್ಟ್ ಸೈಡಿಂದ, ನಿಮಗೂ ಬೇಕಂದರೆ ವೆಸ್ಟ್ ಸೈಡಲ್ಲಿ ಹೋಗಿ ತೊಗೊಬೋದು. ಆ್ಯಂಡ್ ದಿಸ್ ಇಸ್ 399 rupees. ಸೊ ಗುಡ್. ಐ ಲವ್ ಇಟ್. ಐ ಡೋಂಟ್ ಹ್ಯಾವ್ ಟು ವೇರ್ ದಿಸ್ ಆ್ಯಂಡ್ ಶೋ ಇಟ್ ಯು ಗೈಸ್. ಇದು ಆಲ್ರೆಡಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಲವ್ ದಿಸ್. ಅಗೇನ್ ಗೆಸ್ ಫ್ರಮ್ ವೇರ್? ದಿಸ್ ಇಸ್ ಅಗೇನ್ ಫ್ರಮ್ ಝೂಡಿಯೋ. ಇದು ನನಗಂತೂ ಇಷ್ಟು ತೋರಿಸಿದ್ರಲ್ಲಿ ಇದು ನನಗೆ ಬೆಸ್ಟ್ ಅಂತ ಅನಿಸಿದ್ದು. ಪ್ಲಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಸ್ಟಡ್ಸ್. ಲುಕ್ ಎಟ್ ದ್ಯಾಟ್. ಅದು ಒಂದು ಗುಂಡು ಮಣಿ, ಆ್ಯಕ್ಚುಲಿ ಒಂದು ಗುಂಡು ಥರ ಗೋಲ್ಡನ್ ಸ್ಮಾಲ್ ಲಿಟಲ್ ಎಗ್ ಥರ ಇದೆ. ಆ್ಯಂಡ್ ನಿಮ್ಮ ಕಿವಿಗೆ ಫಿಟ್ ಆಗೋ ಥರ ಇದರಲ್ಲಿ ಈ ಥರ ಶೇಪ್ ಕೂಡ ಇದೆ. ನಾನು ಫಸ್ಟ್ ಅದು ನೋಡಿರಲಿಲ್ಲ, ಹಾಗೆ ತೊಗೊಂಡಿದ್ದೆ. ಆಮೇಲೆ ಅಂದ್ಕೊಂಡೆ ಅಯ್ಯೋದು ಫಿಕ್ಸ್ ಆಗಿಲ್ಲ ಅಂದರೆ ಹಿಂಗೆ ಅಂತ. ಸೊ ದಿಸ್ ಇಸ್ ಹೌ ದ ಶೇಪ್ ಆಫ್ ಇಟ್. ಕರೆಕ್ಟಾಗಿ ನಮ್ಮ ಕಿವಿನಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಸ್ಪೆಷಲಿ ಫಾರ್ಮಲ್ಸ್ ಎಲ್ಲ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ವೇರ್ ಮಾಡಿ ತೋರಿಸ್ತೀನಿ. ಓ ಮೈ ಗಾಡ್,
ಸೊ ಪ್ರಿಟಿ, ಲುಕ್ ಎಟ್ ದ್ಯಾಟ್. ನಾನು ಹೇಳ್ದೆ ಅಲ್ಲ, ಇಟ್ಸ್ ಸೋ ಬ್ಯೂಟಿಫುಲ್. ನಾನು ರೀಸೆಂಟಾಗಿ ಒಂದು ಬ್ಲ್ಯಾಕ್ ಫಾರ್ಮಲ್ಸ್ ಹಾಕ್ಕೊಂಡಾಗ ಇದನ್ನು ಹಾಕ್ಕೊಂಡಿದ್ದೆ ಆಫೀಸ್ಗೆ ಹೋಗಿದ್ದಾಗ. ಆ್ಯಂಡ್ ಸ್ವಲ್ಪ ಜನ ಕೇಳಿದ್ರು ಕೂಡ ಅಲ್ಲಿ ಎಲ್ಲಿ ತೊಗೊಂಡ್ರೆ ಇಟ್ಸ್ ನೈಸ್ ಅಂತ. ಸೊ ಯಾ, ದಿಸ್ ಇಸ್ ಅಗೇನ್ ಫ್ರಮ್ Zudio. ದ್ಯಾಟ್ ಈಸ್ ಆಲ್ಸೋ ಲೈಕ್ 149, 150. ಸೊ ಪ್ರಿಟಿ ಅಲ್ಲ, ನೈಸ್, ಐ ಲೈಕ್ ಇಟ್. ಇವಾಗ ನಾನು ಈ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರಲ್ಲಿ ಮೆಜಾರಿಟಿ ಗೋಲ್ಡನ್ ಸ್ಟಾರ್ಸ್ ಅಥವಾ ಹುಪ್ಸೇ ಇದೆ. ಡೋಂಟ್ ಮೈಂಡ್ ಮೀ ಫಾರ್ ದ್ಯಾಟ್. ನಾನು ಜಾಸ್ತಿ ಈ ಥರದ್ದು ಯೂಸ್ ಮಾಡ್ತೀನಿ ಅಂತ ನಾನು ಇದನ್ನ ತೊಗೊಂಡಿದ್ದು. ಆ್ಯಂಡ್ ಡಿಫ್ರೆಂಟ್ ಏನದು ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸ್ಪೆಷಲಿ ಶೇಪ್ಸ್, ಡಿಫ್ರೆಂಟ್ ಶೇಪ್ಸಲ್ಲಿ ನನ್ನ ಹತ್ರ ಗೋಲ್ಡನ್ ಈ ಥರ ಹೂಪ್ಸ್ ಅಥವಾ ಸ್ಮಾಲ್ ಸ್ಟಾರ್ಸ್ ಅಥವಾ ಏನೋ ಸಿಂಗಲ್ ಪೀಸಸ್ ಸುಮಾರು ಇದೆ. ನಾನು ಅದರಲ್ಲಿ ಸ್ವಲ್ಪ ತೊಗೊಂಡು ಪಿಕ್ ಮಾಡಿ ಹಾಕ್ಕೊಂಡೆ. ಅದೇ ಥರ ಇನ್ನೊಂದು ಫುಲ್ ಒಂದು ಬಂಚ್ ಅಮೆಝಾನಲ್ಲಿ ನಂಗೆ ಹುಡುಕ್ತೆ ಸಿಗಲಿಲ್ಲ ಅಲ್ಲ, ಅದು ನಾನೆಲ್ಲ ಸಪ್ರೇಟ್ ಮಾಡಿಬಿಟ್ಟಿದ್ದೀನಿ. ಅದರಲ್ಲಿ ಲೈಕ್ ಆಲ್ಮೋಸ್ಟ್ 20 ಪೀಸಸ್ ಅರೌಂಡ್ ಸ್ಟಡ್ಸ್ ಮತ್ತು ಈ ಥರ ಸ್ಮಾಲ್ ರಿಂಗ್ ಪೀಸಸ್ ಇರುತ್ತಲ್ಲ, ರೌಂಡರ್ ಇಯರಿಂಗ್ ಪೀಸಸ್, ಆ ಥರ ಸುಮಾರು ಸೆಟ್ ಆಫ್ ಇದೆ. ಅದೇನೋ ಸಿಕ್ಕಿದ್ರೆ ನಾನು ಅದ್ರ ಲಿಂಕ್ ಕೂಡ ಮೆನ್ಷನ್ ಮಾಡ್ತೀನಿ. ಮೇ ಬಿ ದಟ್ ಈಸ್ ಯೂಸ್ಫುಲ್. ಅದು ನಾನು ಫಸ್ಟ್ ತೊಗೊಂಡಿದ್ದು ಅದೇನೆ. ಮಲ್ಟಿಪಲ್ ರಿಂಗ್ಸ್ ಇದೆ ಅದರಲ್ಲಿ, ಇಯರಿಂಗ್ಸ್ ಇದೆ, ಶೇಪ್ಸ್, ಆಮೇಲೆ ಬೀಟ್ಸ್ ಎಲ್ಲ ಆ ಥರ ಎಲ್ಲ. ಅದು ಕೂಡ ನಾನು ಅಮೆಝಾನಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಇದರಲ್ಲಿ ಸುಮಾರೆಲ್ಲ ಮೇ ಬಿ ನಿಮ್ಮ ಹತ್ರ ಆಲ್ರೆಡಿ ಇರ್ಬೋದು. ಇಲ್ಲದೆ ಇರೋರು ಅಥವಾ ಇಷ್ಟ ಆಗಿರೋರು ಹೋಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಮೀ ಲೇಟರ್. ಈವ್ನಿಂಗ್ ಅರೌಂಡ್ 6 o'clock ಆಗಿದೆ. ಆ್ಯಂಡ್ ಸಖತ್ತಾಗಿ ಸನ್ಸೆಟ್ ಆಗ್ತಾ ಇದ್ದಾನೆ. ಅದನ್ನು ನೋಡ್ತಾ ಇದೆ ಯಾವಾಗಲೇ. ಸೂಪರಾಗಿ ಬ್ಯೂಟಿಫುಲ್ ಆಗಿದೆ. ಐ ಜಸ್ಟ್ ಶೋ ಯು. ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ, ಈವ್ನಿಂಗ್ ಟೈಮಲ್ಲಿ 4 to 6 ಆ ಟೈಮಲ್ಲಿ ನಾನು ಮೋಸ್ಟ್ಲಿ ಮನೇಲಿದ್ದರೆ ಐ ಪ್ರಿಫರ್ ಟು ವೀಡಿಯೋ ಶೂಟ್ ಆರ್ ಎನಿಥಿಂಗ್. ಸಕ್ಕತ್ತಾಗಿ ಕಾಣಿಸುತ್ತೆ ಲೈಟಿಂಗ್. ಆ್ಯಂಡ್ ನನಗೆ ನ್ಯಾಚುರಲ್ ಲೈಟಿಂಗಲ್ಲೇ ಏನಾದರೂ ರೆಕಾರ್ಡ್ ಮಾಡೋದಿದ್ದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ದ್ಯಾನ್ ದ ಆರ್ಟಿಫಿಷಿಯಲ್ ಲೈಟ್ಸ್. ಅದಕ್ಕೆ ಕ್ಲಾರಿಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಪಾಯಿಂಟ್ ಇಸ್ ನಾಟ್ ದ್ಯಾಟ್, ಪಾಯಿಂಟ್ ಇಸ್ ಸನ್ಸೆಟ್. ಇವಿಯೇಟ್ ಆಗೋದು ಬೇಡ, ವಿಚ್ ಐ ಆಲ್ವೇಸ್ ಡೂ. 1 second. ಆಬ್ವಿಯಸ್ಲಿ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾನೇ ಇಲ್ಲ. ಇದೆಲ್ಲ ನ್ಯಾಚುರಲ್ ಥಿಂಗ್ಸ್ ನಾವು ಕಣ್ಣಾರೆ ನೋಡಬೇಕು. ನಮ್ಮ ಕ್ಯಾಮ್ರಾ ಯಾವತ್ತೂ ಜಸ್ಟಿಫೈ ಮಾಡಲ್ಲ. ಸೊ ಸಖತ್ತಾಗಿದೆ. ಬ್ಯಾಲ್ಕನಿಯಿಂದ ನಾನು ನೋಡ್ತಾ ಇದ್ದೀನಿ. ಇದು ಗಿಡಗಳ ಮರದ ಮಧ್ಯೆ ಸನ್ಸೆಟ್ ಆಗ್ತಾ ಇದೆ. ಇಟ್ಸ್ ವೆರಿ ಬ್ಯೂಟಿಫುಲ್. So that's about it in this video. I hope you like this video and it's been useful for you ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ದ್ಯಾಟ್. ಸಪೋರ್ಟ್ ಮಾಡಿ ಅಂತ ಹೇಳ್ತಾ just winding up this video. So see you in the next one. Until then, bye-bye, take care and lots of love. And ನಾಟ್ ಟು ಫರ್ಗೆಟ್, ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ, ಯಾವುದಾದ್ರು ವೀಡಿಯೋ ಮಾಡೋದಕ್ಕೆ ಅಥವಾ ವ್ಲಾಗ್ಸ್ ಮಾಡೋದಕ್ಕೆ ಯಾವುದಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವುಡ್ ಲವ್ ಟು ಡೂ ದ್ಯಾಟ್. ಪಾಸಿಬಲ್ ಆಗೋಂಥದ್ದು ಆದರೆ ಡೆಫಿನೆಟಾಗಿ ನಾನು ಮಾಡ್ತೀನಿ. ಈ ಥರ ಕಲೆಕ್ಷನ್ಸ್ ಅಥವಾ ಡ್ರೆಸ್ ಇರ್ಬೋದು, ಏನಾದರೂ ಇದ್ದರೆ ನಾನು ಸಜೆಸ್ಟ್ ಮಾಡಿ. ಐ ವಿಲ್ ಟ್ರೈ ಡೂಯಿಂಗ್ ದ್ಯಾಟ್. ಓಕೆ, ಸೊ ದ್ಯಾಟ್ಸ್ ಇಟ್. ಬಾಯ್.